ಈ ಮೂಲಭೂತ ಸೌಕರ್ಯಗಳನ್ನೆಲ್ಲನೂ ರೆಡಿ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಯುವಕರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಕೆಲಸ ಸಿಕ್ಕುವಂಥ ಸಂಬಳ ಸಿಕ್ಕುವಂಥ ಕಂಪ್ನಿಗಳಾಗಬೇಕು, ಇವನ್ನೆಲ್ಲ ನಾನು ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಗದ್ದೆ ಇತ್ತು ಅಂದ್ರೆ ಅದನ್ನು ಉಳುಕ್ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಬಂಡವಾಳ ಹಾಕೋಕ್ಕಾಗಲ್ಲ. ಉಳಿತು ಅಂತಂದ್ರು ಗದ್ದೆ ಮಾಡ್ತು ಅಂತಂದ್ರು ಅದನ್ನ ತಗೊಂಡೋಗಿ ಎಲ್ಲಿ ಮಾರಬೇಕು ಅನ್ನೋದು ಗೊತ್ತಿಲ್ಲ, ಏನ್ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ, ಯುವಕರಿಗೆ ಎಲ್ಲೋ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. 1963ನೇ ಇಸ್ವಿನಲ್ಲಿ ಸಿಂಗಾಪುರ್ ಅನ್ನುವಂಥದ್ದು ಒಂದು ಸ್ಲಮ್. ಅದು ಒಬ್ಬ ಪೊಲಿಟಿಷಿಯನ್ ಬಂದ, ಅವನೇನ್ ಮಾಡ್ದ, ಇದನ್ನ ಇಡೀ ಪ್ರಪಂಚ ಮೆಚ್ಚುವಂತ ಕೆಲಸ ಮಾಡ್ದ. ಇವತ್ತು ಸಿಂಗಾಪುರ್ ಅನ್ನುವಂಥದ್ದು ನಂಬರ್ 1 ಎಕನಾಮಿ ಆಗ್ತದೆ. ಹೆಂಗೆ ಅವನಲ್ಲಿ ಬಿಸ್ನೆಸ್ ತಗೊಂಡ್ಬಂದ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ದ, ಅಲ್ಲಿರೋರ್ಗೆ ಅಲ್ಲೇ ಕೆಲಸ ಕೊಟ್ಟ, ಅವ್ರನ್ನ ಹೊರಗಡೆ ಕಳಿಸ್ತಿಲ್ಲ, ಅವ್ರನ್ನ ಬೇರೆ ಕಡೆ ಹೋಗ್ತಿರೋಗಿ ಮಾಡ್ದ. ಸೊ ನಾವು ಮಾಡ್ಬೇಕಾಗಿರೋದು ಇದನ್ನೇ. ನಾನು ರೈತೋದ್ಯಮಿ ಮಾಡಬೇಕು ಅನ್ಕೊಂಡಿದ್ದೀನಿ, ಅಗ್ರಿ ಆಂಟ್ರಪ್ರೆನರ್ಸ್, ರೈತ ಉದ್ಯಮ ಮಾಡಬೇಕು ಅಂತ, ಕೃಷಿ ಉದ್ಯಮ ಅಂತ ಅಂದ್ಬಿಟ್ಟು, ಅಂದರೆ ಫಾರ್ಮಿಂಗ್ ಇಂಡಸ್ಟ್ರೀಸ್ ಮಾಡೋಣ ಅಂತ ಅಂದ್ಬಿಟ್ಟು. ನಿಮ್ಮಲ್ಲಿ ಎಷ್ಟು ತೆಕ್ಲು ಬಿದ್ದಿದೆಯೋ ಆ ಜಮೀನುಗಳನ್ನೆಲ್ಲ ತಗೊಂಡು ಅದನ್ನು ಸಾಯಿಲ್ ಟೆಸ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಏನು ಮಿಶ್ರ ಬೆಳೆ ಬೆಳಿಬೋದು ಅದನ್ನು ಬೆಳೆದು ಅಲ್ಲಿ ಅದನ್ನು ಸ್ಟೋರೇಜ್ ಮಾಡಿಕೊಂಡು ರೈತರಿಗೆ ಬೆಲೆ ಕೊಡಬೇಕು ಅನ್ನುವಂಥದ್ದು. ಅಂದರೆ ನಾನು ದಲ್ಲಾಳಿ ಆಗ್ಬಿಟ್ಟು ನಾನು ರೇಟ್ ತಗೊಳ್ಳುವಂಥದ್ದಲ್ಲ. ಜನ ಕಸ್ಟಮರ್ಸ್ಗೀಗ 100 ರೂಪಾಯಿಗೆ ಮಾಡ್ತಿದ್ದೀನಿ ಅಂತ ಅಂದರೆ ಕಮಿಷನ್ ಅಂತ ನಾನು 20% ತಗೋಬೇಕು, 80 ರೂಪಾಯಿ ಅವ್ನಿಗೆ ಹೋಗಬೇಕು. ಇಲ್ಲಿ ಉಲ್ಟಾ ಆಯ್ತೈತೆ. ಇವನು 40 ರೂಪಾಯಿ ತಗೊಂಡು ನಾವು ಎಷ್ಟು ಬೇಕೋ ಅಷ್ಟು ಮಾರ್ಕೊಡ್ತಾ ಇದ್ದೀವಿ ದಲ್ಲಾಳಿಗಳು ಮಧ್ಯದಲ್ಲಿರೋರು. ಇದನ್ನು ತಪ್ಪಿಸ್ಬೇಕು. ಆಮೇಲೆ ಸೂಪರ್ ಮಾರ್ಕೆಟ್ಗಳಿದೆ, ನಮ್ಮದು ಪಾಸ್ ಮಾರ್ಟ್ ಅಂತ ಇದೆ, ಪಬ್ಲಿಕ್ ಅಸಿಸ್ಟೆಂಟ್ ಡೆಲಿವರಿ ಸರ್ವಿಸಸ್ ಅಂತ ಅಂದ್ಬಿಟ್ಟು. ಈ ಪಾಸ್ ಮಾರ್ಟು ಪ್ರತಿಯೊಂದು ಪಂಚಾಯತಿನಲ್ಲಿ ಓಪನ್ ಮಾಡಿ, ಬೆಂಗಳೂರಲ್ಲಿ ಡಿ ಮಾರ್ಟ್ ಅನ್ನೋ ಕಡೆನೋ ಅಥವಾ ಇನ್ನೊಂದೆಲ್ಲ ಬಿಗ್ ಬಜಾರ್ ಅನ್ನೋ ಕಡೆನೋ ಎಷ್ಟು ರೇಟಿಗೆ ತಗೊಳ್ತೀವೋ ಅದೇ ರೇಟಿಗೆ ವಸ್ತುಗಳು ನಿಮ್ಮೂರಲ್ಲೇ ಸಿಗಬೇಕು ಅನ್ನೋ ಥರ ಮಾಡಬೇಕು ಅನ್ನುವಂಥದ್ದು ನಮ್ಮ ಯೋಚನೆ. ಇದೆಲ್ಲ ಯಾವತ್ತೋ ಮಾಡ್ತೀನಿ ಅನ್ನುವಂಥದ್ದಲ್ಲ, ನಾಳೆಯಿಂದಲೇ ನಾವು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮಾಹಿತಿ ಕೇಂದ್ರನ ಫಸ್ಟ್ ಮಾಡ್ತಾ ಇದ್ದೀವಿ.